ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶ್ರಾವಣ ಮಾಸದ ಪ್ರತಿನಿತ್ಯ ಪ್ರತಿಯೊಂದು ಗಳಿಗೆ ಕೂಡ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ. ತುಂಬ ಅನುಕೂಲಗಳನ್ನು ಸೃಷ್ಟಿ ಮಾಡುವಂಥ, ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ, ಏಕೆಂದರೆ ಕಲಿಯುಗದ ಭಗವಂತನ ಒಂದು ಮಾಸ ಅಂತ ಹೇಳಬಹುದು. ಈ ಮಾಸದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು, ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥ ಮಾಸ. ಈ ಮಾಸದಲ್ಲಿ ಮನುಷ್ಯನಿಗೆ ಬಂದಿರುವಂಥ, ಮಾನವ ಜೀವನದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳು ಅಥವಾ ಅನೇಕ ಕೋರಿಕೆಗಳನ್ನು ನೆರವೇರಿಸಿಕೊಡುವಂಥ, ಭಕ್ತಾದಿಗಳ ಸಮಸ್ಯೆಗಳನ್ನು, ಕಣ್ಣೀರನ್ನು ಒರೆಸುವಂಥ ಮಹಾ ಅದ್ಭುತವಾದ ಮಾಸ. ಈ ಮಾಸದಲ್ಲಿ ಸೋಮವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯ ಬಾಗಿಲ ಹತ್ರ ಈ ಎಲೆಯನ್ನು ಇಟ್ಟರೆ ಸಾಕು. ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ, ಎಲೆಯಿಂದ ಮಾಡುವಂಥ ಪರಿಹಾರಗಳಲ್ಲಿ ನಮಗೆ ಏನು ಲಾಭ ಇರುತ್ತೆ, ಏನು ನಮ್ಮ ಸಮಸ್ಯೆಗಳು ಹೋಗಲಾಡಿಸ್ಕೊಳ್ಬಹುದು ಅಂತ. ಪ್ರಕೃತಿ ಮಾತೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾಳೆ ಸ್ನೇಹಿತರೆ. ನಾವೆಲ್ಲರೂ ಕೂಡ ತಾಯಿಗೆ ಎಲ್ಲ ರೀತಿಯಲ್ಲೂ ಕೂಡ ಏನೇ ಮಾಡಿದ್ರೂ ಕೂಡ ಒಂದೇ ಆಗಿರ್ತೀವಿ. ಅದಕ್ಕೋಸ್ಕರ ಪ್ರಕೃತಿ ಮಾತೆಯನ್ನು ಆರಾಧನೆ ಮಾಡಬೇಕು. ನೆನೆಸ್ಕೊಂಡಿದ್ದೆ ಒಂದು ಎಲೆಯನ್ನು ತಗೊಂಡ್ರೆ ಸಾಕು. ಈ ಎಲೆ ಬೇರೆ ಏನೂ ಅಲ್ಲ, ಚಮತ್ಕಾರಿ ಸೃಷ್ಟಿ ಮಾಡುವಂಥ ಎಕ್ಕದ ಎಲೆ. ಎಕ್ಕದ ಎಲೆ ಪ್ರತಿಯೊಬ್ಬರಿಗೂ ಗೊತ್ತು. ಅದರಲ್ಲಿ ಪ್ರತಿನಿತ್ಯ ಸೂರ್ಯನ ರಶ್ಮಿಗಳು ಬಿದ್ದು ಆ ಎಲೆಯ ಮೇಲೆ ಅತೀಂದ್ರಿಯ ಶಕ್ತಿಗಳು ಕೂಡಿರುತ್ತೆ. ನಾವು ಇದನ್ನು ಗಣಪತಿಗೆ ಇಷ್ಟ ಆಗುವಂಥ ಗಿಡ ಕೂಡ ಇದಾಗಿರೋದ್ರಿಂದ ಇದನ್ನು ನಾವು ಶಿವಸ್ವಾಮಿಗೂ ಕೂಡ ಪ್ರೀತಿಕರವಾಗಿರುವಂಥ ಎಲೆ. ಸೋಮವಾರ ತಪ್ಪದೆ ಒಂದು ಎಲೆಯನ್ನು ನೀವು ಈ ದಿನ ತಗೊಂಡು ಬಂದು, ಏಕೆಂದರೆ ಮನುಷ್ಯನಿಗೆ ಹಲವು ಕೋರಿಕೆಗಳಿರುತ್ತೆ, ಅದು ನೆರವೇರಿರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಕೂಡ ನಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ಅಂತಹವರು ಶ್ರಾವಣ ಮಾಸದಲ್ಲಿ ಮಾಡುವಂಥ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ. ಈ ಎಲೆಯನ್ನು ನೀವು ಚೆನ್ನಾಗಿರುವಂಥದ್ದು 2 ವಿಧಾನದಲ್ಲಿ ನಮಗೆ ಎಕ್ಕದ ಗಿಡ ಅನ್ನುವಂಥದ್ದು ಇರುತ್ತೆ. ನಿಮಗೆ ಯಾವುದು ಸಿಗುತ್ತೋ ಅದನ್ನೇ ತಗೊಂಡು ಬರಬಹುದು. ಇದೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮ್ಗೆ ಏನಾದರೂ ಅಕಸ್ಮಾತ್ ಬಿಳಿ ಎಕ್ಕದ ಗಿಡ ಸಿಕ್ಕಿದ್ರೆ ಅದರಲ್ಲಿ ಒಂದು ಎಲೆಯನ್ನು, ಚೆನ್ನಾಗಿರುವಂಥ ಎಲೆಯನ್ನು ಕೇಳಿ ತಗೊಂಡು ಬರಬೇಕಾಗುತ್ತೆ. ನಮಸ್ಕಾರ ಮಾಡಿ, ನಮಗೆ ಈ ರೀತಿ ಆರ್ಥಿಕ ಸಮಸ್ಯೆಗಳಿದೆ, ಅದು ಬೇಗ ತೀರ್ಬಿಡಬೇಕು, ಸಾಲದ ಸಮಸ್ಯೆಗಳು ಬಗೆಹರಿಬೇಕು, ನಾವು ಅಂದುಕೊಂಡಿರುವ ಕೋರಿಕೆಗಳು ನೆರವೇರಬೇಕು, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದಕ್ಕೆ ಎಲೆಯನ್ನು ಕೇಳಿಕೊಂಡು ತಗೊಂಡು ಕ್ಲೀನಾಗಿ ಇದನ್ನು ಒರೆಸ್ಕೊಳ್ಬೇಕಾಗುತ್ತೆ. ಒರೆಸ್ಬಿಟ್ಟಿದೆ ನೀಟಾಗಿ ಇದಕ್ಕೆ ಅರಿಶಿಣ ಕುಂಕುಮವನ್ನು ಇಡಿ. 4 ಕಡೆ ಈ ರೀತಿ ರೌಂಡಾಗಿ ನಾವು ಅರಿಶಿಣವನ್ನು ಸ್ವಲ್ಪ ಪೇಸ್ಟ್ ಮಾಡಿ, ತದನಂತರ 4 ಬೊಟ್ಟುಗಳನ್ನು ಇಡಬೇಕಾಗುತ್ತೆ. ಇದ್ರ ಮೇಲೆ ಎಷ್ಟೋ ಗ್ರಹ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ, ಶಾಂತಿ ಪೂಜೆಗಳನ್ನು ಎಷ್ಟೋ ಜನಕ್ಕೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಗ್ರಹ ದೋಷಗಳಿಂದ ನಮಗೆ ನೆಮ್ಮದಿ ಸಿಕ್ಕಿರೋದಿಲ್ಲ. ಅಂತಹವರು ತೊಗರಿ ಬೇಳೆಯನ್ನು ತಗೊಳ್ಬೇಕಾಗುತ್ತೆ. ಸ್ವಲ್ಪ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ತೊಗರಿ ಬೇಳೆಯನ್ನು ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಈ ಪರಿಹಾರವನ್ನು ನಾವು ತುಂಬ ಕೋರಿಕೆಗಳಿದ್ದಾಗ, ಅಂದರೆ ಮನೆ ಕಟ್ಟೋದಿದೆ, ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆರೋಗ್ಯ ಸಮಸ್ಯೆಗಳಿದೆ, ತುಂಬ ಕಳ್ಕೊಂಡು ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಬೆಲೆ ಬಾಳುವಂಥ ವಸ್ತುಗಳು ಇರಬಹುದು, ಮನುಷ್ಯರೇ ಇರಬಹುದು, ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥವ್ರು. ಆದರೆ ವಸ್ತುಗಳನ್ನು ಕಳ್ಕೊಂಡಿದ್ರೆ ಮತ್ತೊಮ್ಮೆ ನಾವು ತಗೊಳ್ಬಹುದು. ಆದರೆ ಮನುಷ್ಯರನ್ನು ಕಳ್ಕೊಂಡ್ರೆ ನೆಮ್ಮದಿಯನ್ನೇ ಕಳ್ಕೊಂಡು ಬಿಟ್ಟಿರ್ತೀವಿ. ಆ ನೆಮ್ಮದಿಯನ್ನು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಕೊಡು ತಂದೆ ಅಂತ ಕೇಳಿಕೊಂಡು ಈ ಪರಿಹಾರ ಮಾಡಿಕೊಳ್ಳಿ. ಸಕ್ಕರೆಯನ್ನು ಹಾಕಬೇಕು. ಸುಮಧುರವಾಗಿರುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಇಲ್ಲಾಂದರೆ ಒಂದು ರೀತಿಯಲ್ಲಿ ಭಯಭೀತಿಯಿಂದ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಂತಹವರು ಸ್ವಲ್ಪ ಸಕ್ಕರೆಯನ್ನು ಹಾಕಿ, ನಮಗೆ ರಹಸ್ಯ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ
ಸಾಸುವೆಗೆ ತುಂಬಾ ಶಕ್ತಿ ಅನ್ನೋದಿದೆ. ಯಾಕಂದರೆ ಸಾಸುವೆ ಬಂದು ತಂತ್ರ ಪರಿಹಾರಗಳಲ್ಲಿ ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ, ಶತ್ರುಗಳ ಕುತಂತ್ರವನ್ನು ದೂರ ಮಾಡೋದಕ್ಕೆ ಬಳಸುವಂಥದ್ದು. ಯಾರೇ ಶತ್ರುಗಳು, ಹಿತಶತ್ರುಗಳು, ಸಮಸ್ಯೆಗಳು ಇದ್ದಾಗ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಸುವೆಯನ್ನು ನಾವು ತಗೊಳ್ತೀವಿ. ಸ್ವಲ್ಪ ಇದಕ್ಕೆ ಅರಿಶಿಣ ಕುಂಕುಮವನ್ನು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದೊಂದು ಚಿಕ್ಕ ಚಿಕ್ಕ ಸ್ಪೂನಷ್ಟು ನೀವು ಅರಿಶಿಣ ಕುಂಕುಮವನ್ನು ಹಾಕಿದ್ರೆ ಆಯಿತು. ಈ ರೀತಿ ಇದನ್ನು ಹಾಕಿ ತದನಂತರ ಇದನ್ನು ನೀವು ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಇಡಬೇಕು. ಇಲ್ಲಾಂದರೆ ಮೊದಲೇ ಪ್ಲೇಟಲ್ಲೇ ಎಲೆಯನ್ನು ಇಟ್ಟು ಈ ವಸ್ತುಗಳನ್ನು ಹಾಕಿ ಇಡಿ. ಈ ಥರ ಇಟ್ಟು ಕೇಳ್ಕೊಳ್ಬೇಕು. ಮೊದಲೆಲ್ಲ ನಾವು ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾನಾ ಮಾರ್ಗಗಳು ಕಾಣಿಸ್ತಾ ಇತ್ತು. ಈಗ ಕೆಲವೊಬ್ಬರಿಗೆ ತುಂಬ ತೊಂದರೆಗಳಿರುತ್ತೆ, ಹಣಕಾಸಿನಿಂದ ಹಿಡಿದು ಆರೋಗ್ಯದವರೆಗೂ. ಪ್ಲೇಟನ್ನು ನೀಟಾಗಿ ಮನೆಯೆಲ್ಲ ಓಡಾಡಿಸ್ಬೇಕು. ನಮ್ಮ ಮನೆಯಲ್ಲೇ ನಮಗೇನೆ ಗೊತ್ತಿಲ್ಲದೆ ಎಷ್ಟೋ ನಕಾರಾತ್ಮಕ ಶಕ್ತಿಗಳಿರುತ್ತೆ, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ತುಂಬಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ಪರಿಹಾರವನ್ನು ಮಾಡಿದಾಗ ಆಗ ನಮಗೆ ತುಂಬ ಲಾಭದಾಯಕವಾಗಿರುವಂಥದ್ದು ಸೃಷ್ಟಿಯಾಗುತ್ತೆ. ಈ ಥರ ಮನೆಯೆಲ್ಲ ನೀವು ಓಡಾಡಿಸಿ ತದನಂತರ ಇದನ್ನು ತಗೊಂಡು ಬಂದು ಮನೆಯ ಹೊಸ್ತಿಲ ಹತ್ತಿರ, ಸಿಂಹದ್ವಾರ ಅಂತ ಹೇಳ್ತೀವಿ, ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಸಿಂಹದ್ವಾರದ ಹತ್ತಿರನೇ ಲಕ್ಷ್ಮೀದೇವಿ ಮನೆ ಒಳಗಡೆ ಬರಬೇಕು ಅಂದರೆ ನಿರ್ಧಾರ ಮಾಡುವಂಥದ್ದು ಈ ಜಾಗವನ್ನು. ಅದಕ್ಕೆ ಈ ಜಾಗದಲ್ಲಿ ನಾವು ಏನೇ ಪರಿಹಾರ ಮಾಡಿದ್ರೂ ನೆಗೆಟಿವ್ ಎನರ್ಜಿ ಇದ್ದರೆ, ದರಿದ್ರ ಅಲಕ್ಷ್ಮಿ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿಟ್ಕೊಳ್ಳುತ್ತೆ ಇದರಲ್ಲಿ ಹಾಕಿರುವಂಥ ವಸ್ತುಗಳು. ಆಗ ತುಂಬ ಪಾಸಿಟಿವ್ ಎನರ್ಜಿ ಎನ್ನುವಂಥದ್ದು ನಮ್ಮ ಮನೆ ಒಳಗಡೆ ಬರೋದಕ್ಕೆ ಇದು ಬಿಡುಗಡೆ ಮಾಡುತ್ತೆ. ಆಗ ಲಕ್ಷ್ಮೀದೇವಿ ಇಷ್ಟಪಡ್ತಾಳೆ, ಗೆಜ್ಜೆನಾದ ಮಾಡ್ಕೊಳ್ತಾ ನಮ್ಮ ಮನೆ ಒಳಗಡೆ ಬರ್ತಾಳೆ. ಈ ಪ್ರಯತ್ನವನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಬಲಗಡೆ ಇಡಬೇಕಾ ಎಡಗಡೆ ಇಡಬೇಕಾ ಅನ್ನುವಂಥ ಡೌಟ್ ಬೇಡ. ನಿಮಗೆ ಯಾವ ಜಾಗದಲ್ಲಿ, ಈ ಎರಡು ಕಡೆ ಯಾವ ಕಡೆ ಜಾಗ ಇರುತ್ತೋ ನೋಡಿಕೊಂಡು ಕಂಫರ್ಟಬಲ್ ಇರುವಂಥ ಪ್ಲೇಸಲ್ಲಿ ಇದನ್ನು ಸಂಧ್ಯಾ ಸಮಯದಲ್ಲಿ ಇಡಿ. ಈ ಥರ ರಾತ್ರಿ ಪೂರ್ತಿ ನೀವು ಇಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಸಮಯ, ಒಂದು 10-15 ನಿಮಿಷ ಬಾಗಿಲನ್ನು ತೆಗೆದಿಟ್ಟು ತದನಂತರ ಇದನ್ನು ನೀವು ರಾತ್ರಿ ಪೂರ್ತಿ ಆ ಜಾಗದಲ್ಲೇ ಬಿಡಬೇಕಾಗುತ್ತೆ. ಇನ್ನು ಮಾರನೆಯ ದಿನ ಮಾತ್ರ ಇದನ್ನು ನೀವು ಎಲ್ಲಾದರೂ ಪಶು ಪಕ್ಷಿಗಳು, ಹಸು ಏನೇ ಇರಬಹುದು ತಿನ್ನುವಂಥ ಜಾಗಕ್ಕೆ ತಗೊಂಡೋಗಿ ಇಡಬೇಕಾಗುತ್ತೆ, ಚೆಲ್ಲಬಾರದು. ಈ ಥರ ನಾವು ಪ್ರಕೃತಿಗೆ ಕೊಟ್ಟಾಗ, ಅಂದರೆ ಕ್ರಿಮಿಕೀಟಗಳು ಯಾವುದೇ ಆಗಿರಬಹುದು ತಿಂದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿದು. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.